ಹೈದ್ರಾಬಾದಿ ಚಿಕನ್ ದಮ್ ಬಿರಿಯಾನಿ ಇದನ್ನು ಇವತ್ತು ಮಾಡೋಣ. ಈ ಹೈದ್ರಾಬಾದಿ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಒಂದು 1/4 kg ಚಿಕನ್, ಅದರ ಜೊತೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಇದನ್ನು ಪೇಸ್ಟ್ ಮಾಡಿ ಇಟ್ಕೊಬೇಕು. ಇದಾದಮೇಲೆ ಒಂದು ಬೌಲ್ ಬಾಸುಮತಿ ರೈಸ್ ತೊಗೊಂಡಿದ್ದೀವಿ. ಬಾಸುಮತಿ ಅಕ್ಕಿನ ಮೊದಲಿಗೆ ತೊಳ್ಕೊಂಡು ಚೆನ್ನಾಗಿ ಒಂದು 10ರಿಂದ 15 ನಿಮಿಷ ಇದನ್ನು ನೆನೆಸಿಟ್ಕೊಬೇಕು. ಮೊದಲು ಇದನ್ನು ಚೆನ್ನಾಗಿ ತೊಳೆದಿಟ್ಕೊಂಡು ಒಂದು 10ರಿಂದ 15 ನಿಮಿಷ ನೆನೆಸೋಕ್ಕೆ ಇಟ್ಬಿಡಬೇಕು. ಇದು ನೆನೆಯೋ ಅಷ್ಟರಲ್ಲಿ ಚಿಕನ್ನ ಮ್ಯಾಗ್ನೇಟ್ ಮಾಡ್ಕೊಳ್ಳೋಣ. ಚಿಕನ್ ಮ್ಯಾಗ್ನೇಟ್ ಮಾಡ್ಕೊಳ್ಳೋದಕ್ಕೆ ತೊಳೆದಿರೋವಂಥ ಚಿಕನ್, ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಆ ಪೇಸ್ಟನ್ನು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಉಪ್ಪು ಮತ್ತು ಅರಿಶಿಣದ ಪುಡಿ, ಅಚ್ಕಾರದ ಪುಡಿ, ಹಾಗೆ ಧನಿಯಾ ಪುಡಿ, ಬೇಕಾದರೆ ಗರಂ ಮಸಾಲ ಹಾಕ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇಷ್ಟೆಲ್ಲ ಹಾಕ್ಕೊಂಡು 1 ಸ್ಪೂನ್ ಮೊಸರು, ಲಾಸ್ಟಿಗೆ ಮೊಸರು ಹಾಕ್ಕೊಬೇಕು. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಬೌಲಿಂದ ಕವರ್ ಮಾಡಿ ಫ್ರಿಡ್ಜಲ್ಲಿ ಒಂದು 20 ಮಿನಿಟ್ಸ್ ಎತ್ತಿಟ್ಬಿಡಬೇಕು. ಒಂದು 20 ನಿಮಿಷ ಫ್ರಿಡ್ಜಲ್ಲಿ ಇಡಬೇಕು. ಇದಾದಮೇಲೆ ಒಂದು 4 ದೊಡ್ಡ ಈರುಳ್ಳಿನ ತೊಗೊಂಡು ಉದ್ದುದ್ದ ಕಟ್ ಮಾಡಿಕೊಂಡು ಇದನ್ನು ಈಗ ಫ್ರೈ ಮಾಡ್ಕೊಬೇಕು. ಒಂದು ಕಡಾಯಿ ಬಾಣಲಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡು ಇದನ್ನು ಗೋಲ್ಡನ್ ಫ್ರೈ ಬರೋ ಹಾಗೆ ಹುರ್ಕೊಬೇಕು, ಫ್ರೈ ಮಾಡಬೇಕು. ಈ ಹೈದ್ರಾಬಾದಿ ಚಿಕನ್ಗೆ ಮೇನ್ ಒಂದು ಅವಶ್ಯಕತೆ ಬಹಳ ಇರುವಂಥದ್ದು ಈ ಫ್ರೈಡ್ ಆನಿಯನ್ನೇ. ಈ ಫ್ರೈಡ್ ಆನಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಗೋಲ್ಡನ್ ಫ್ರೈ ಬರೋ ಹಾಗೆ ಫ್ರೈ ಮಾಡ್ಕೊಂಡೆ ಆದಮೇಲೆ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ಒಂದು ಪ್ಲೇಟ್ಗೆ ಇದನ್ನು ತೆಗೆದಿಟ್ಕೊಂಡ ನಂತರ ನಾವು ಅದೇ ಕಡಾಯಿನಲ್ಲಿ ಬೇಕಾದರೆ ನಾವು ಬಿರಿಯಾನಿ ಮಾಡ್ಕೊಬೋದು, ಚಿಕನ್ ಬೇಯಿಸ್ಕೊಬೋದು, ಇಲ್ಲ ಬೇರೆ ಕಡಾಯಿ ಆದರೂ ಇಡ್ಬೋದು. ಅದೇ ಉಳಿದಿರೋವಂಥ ಎಣ್ಣೆನೇ ಅದರಲ್ಲಿ ಸ್ವಲ್ಪ ತೊಗೊಂಡು ಹೊರಗಡೆಗೆ ತೊಗೊಂಡು, ಅಷ್ಟು ಎಣ್ಣೆ ಬೇಡ ಬಿರಿಯಾನಿಗೆ, ಅದರಲ್ಲಿ ಸ್ವಲ್ಪ ಮಾತ್ರ ಸಾಕಾಗುತ್ತೆ, ಎಲ್ಲ ತೊಗೊಳ್ಬೇಕು. ಅದರಲ್ಲೇ ಚಿಕನ್ ಮಾಡ್ಕೊಬೋದು. ಈಗ ಈ ಕಡೆ ನೆಕ್ಸ್ಟ್ ಇನ್ನೊಂದು ಸೈಡು ಅನ್ನ ಮಾಡ್ಕೊಳ್ಳೋಣ. ಅನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಅದಕ್ಕೆ ಜೀರಿಗೆ, ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಇಷ್ಟನ್ನು ಹಾಕ್ಕೊಂಡು ನೀರನ್ನು ಕುದಿಸ್ಕೊಬೇಕು. ಮತ್ತು ಈ ಕಡೆ ಅದೇ ಬಾಣಲಿಗೆ ಚಕ್ಕೆ, ಲವಂಗ ಹಾಕಿ ಒಂದು ಸಣ್ಣದು ಈರುಳ್ಳಿನ ಕಟ್ ಮಾಡಿಕೊಂಡು ಅದಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಇದು ಫ್ರೈ ಆಗ್ತಾಯಿದೆ ಚೆನ್ನಾಗಿ ಅನ್ನುವಾಗ ಮ್ಯಾಗ್ನೇಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಚಿಕನ್ನು, ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮ್ಯಾಗ್ನೇಟ್ ಮಾಡ್ಕೊಂಡಿರೋದ್ರಿಂದ ಇದಕ್ಕೆ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ. ಇದು ಮ್ಯಾಗ್ನೇಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಇದರಲ್ಲಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಇದನ್ನು ಮುಚ್ಚಿಟ್ಬಿಡಬೇಕು. ನೀರು ಹಾಕದೆ ಹಾಗೆ ಬೇಯೋದಕ್ಕೆ ಬಿಟ್ಬಿಡಬೇಕು. 2 ನಿಮಿಷ ಇದನ್ನು ಮುಚ್ಚಿಟ್ಟಾದಮೇಲೆ ಇದು 2 ನಿಮಿಷಕ್ಕೆ ಇದರಲ್ಲಿ ನಾವು ಅನ್ನ ಮಾಡ್ಕೊಳ್ಳೋಣ. ಈಗ ನೀರು ಕುದೀತಾ ಇದೆ, ಇದಕ್ಕೆ ನಾವು ನೆನೆಸಿಟ್ಕೊಂಡಿರೋಂಥ ಬಾಸುಮತಿ ರೈಸ್ನ ಹಾಕ್ಕೊಳ್ಳೋಣ. ಬಾಸುಮತಿ ರೈಸ್ ಹಾಕ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಆಯಿಲ್ ಬಿಟ್ಕೊಬೇಕು. ಆಯಿಲ್ ಯಾಕೆ ಬಿಟ್ಕೊಬೇಕು ಅಂದರೆ ಅನ್ನ ಒಂದಕ್ಕೊಂದು ಅಂಟ್ಕೊಬಾರ್ದು ಅದು ಬೆಂದಮೇಲೆ. ಅದರಿಂದ 1 ಸ್ಪೂನು ಆಯಿಲು, ತುಪ್ಪ ಯಾವುದಾದ್ರೂ ಸರಿ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ಇದನ್ನು ಬೇಯಿಸ್ಕೊಬೇಕು. ಈ ಕಡೆ ಇನ್ನೊಂದು ಸೈಡಲ್ಲಿ ಚಿಕನ್ನ 2 ನಿಮಿಷ ಆಗಿದೆ. ಇದು ಚಿಕನ್ ಸ್ವಲ್ಪ ಬೆಂದಿದೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚಿಕನ್ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಂಡು ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಬೇಕು, ಒಂದು 5ರಿಂದ 10 ನಿಮಿಷ. ಈ ಕಡೆ ಅನ್ನ ಆಗಿದೆ. ಅನ್ನ ಅಂದರೆ ಪೂರ್ತಿ ಬೇಯೋಷ್ಟಿಲ್ಲ, ಒಂದು 75% ಬೆಂದರೆ ಸಾಕು ಅನ್ನ. ಇದು ಬೆಂದ ಮೇಲೆ ಇದನ್ನು ನೀರನ್ನೆಲ್ಲ ನೀಟಾಗಿ ಶೋಧಿಸ್ಕೊಬೇಕು. ನೀರು ಒಂಚೂರು ಇರದೇ ಇರೋ ಹಾಗೆ ಈ ಅಕ್ಕಿನಲ್ಲಿ ನೀರನ್ನು ನೀಟಾಗಿ ಶೋಧಿಸ್ಕೊಂಡು ಅನ್ನನ ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡಬೇಕು. ಹಾಗೆ ಬೌಲಲ್ಲೇ ಬಿಡಬೇಕು ಶೋಧಿಸ್ಕೊಂಡು. ಈ ಕಡೆ ಚಿಕನ್ ರೆಡಿ ಆಗ್ತಾಯಿದೆ. ಈಗ ಉಳಿದಿರುತ್ತಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಆವಾಗಲೇ ಹಾಕ್ಕೊಂಡಿರಲ್ಲ, ಈಗ ಸ್ವಲ್ಪ ಉಳಿದಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಾಲ್ಟು ಎಲ್ಲ ಕ್ಲೀನಾಗಿ ಕರೆಕ್ಟಾಗಿದೆಯಾ ಅಂತೆಲ್ಲ ಚೆಕ್ ಮಾಡಿಕೊಂಡು, ಕಡಿಮೆ ಇದ್ದರೆ ಬೇಕಾದರೆ ಇನ್ನು ಸ್ವಲ್ಪ ಹಾಕ್ಕೊಂಡು
ಚಿಕನ್ ಬೇಯಿಸ್ಕೊಬೇಕು. ಈಗ ಚಿಕನ್ ಬೆಂದಿದೆ. ಈ ಬೆಂದಿರುವಂಥ ಚಿಕನ್ಗೆ ನೀರು ಶೋಧಿಸಿಟ್ಕೊಂಡಿರೋಂಥ ಬಾಸುಮತಿ ರೈಸ್ ಏನಿರುತ್ತೆ ಅದನ್ನು ಚಿಕನ್ ಮೇಲೆ ಹರಡ್ಕೊಬೇಕು. ಚಿಕನ್ ಮೇಲೆ ಹರಡ್ಕೊಂಡು ನಾವು ಫ್ರೈ ಮಾಡ್ಕೊಂಡು ಇಟ್ಕೊಂಡಿರೋವಂಥ ಆನಿಯನ್ನು ಅದ್ರ ಜೊತೆಗೆ ಸಣ್ಣಗೆ ಹಚ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು ಇವೆರಡೂ ಸಹ ಇದ್ರ ಮೇಲೆ ರೈಸ್ ಮೇಲೆ ಹಾಕ್ಕೊಬೇಕು. ರೈಸ್ ಮೇಲೆ ಹಾಕ್ಕೊಂಡಾದ್ಮೇಲೆ ಇದಕ್ಕೆ 2 ಸ್ಪೂನು ತುಪ್ಪನ ಇದ್ರ ಮೇಲೆ ಹಾಕ್ಕೊಬೇಕು. ತುಪ್ಪ ಹಾಕ್ಕೊಂಡಾದ್ಮೇಲೆ ಮತ್ತೆ ಉಳಿದಿಟ್ಟಿರುವಂಥ ರೈಸ್ನ ಇದೇ ಮೆಥಡಲ್ಲಿ ಇದ್ರ ಮೇಲೇ ರೈಸ್ ಹಾಕ್ಕೊಂಡು ಅದ್ರ ಮೇಲೆ ಕಟ್ ಮಾಡಿಟ್ಟು ಉಳಿದಿರೋ ಫ್ರೈಡ್ ಆನಿಯನ್ನು ಕೊತ್ತಂಬರಿ ಸೊಪ್ಪು ಇದೆಲ್ಲನೂ ಇದ್ರ ಮೇಲೆ ಹಾಕ್ಕೊಂಡು ಮತ್ತು 1-2 ಸ್ಪೂನ್ ತುಪ್ಪ ಹಾಕ್ಕೊಂಡು ಇದನ್ನು ಕ್ಲೋಸ್ ಮಾಡಬೇಕು. ಫುಲ್ಲು ಲೋ ಫ್ಲೇಮಲ್ಲಿಟ್ಟು ಪ್ಲೇಟ್ ಮುಚ್ಚಿ ಒಂದು 15 ಮಿನಿಟ್ಸ್ 10 to 15 ಮಿನಿಟ್ಸ್ 10ರಿಂದ 15 ನಿಮಿಷ ಸಣ್ಣ ಉರಿನಲ್ಲಿ ಇದನ್ನು ಮುಚ್ಚಿಟ್ಬಿಡಬೇಕು. 75% ಏನು ಬೆಂದಿತ್ತು ಈಗ ಅದು ಫುಲ್ 100% ಬೇಯುತ್ತೆ ರೈಸು. ಇದನ್ನು ಮುಚ್ಚಿಟ್ಟು ಇದಾದ ನಂತರ 10-15 ನಿಮಿಷ ಆದಮೇಲೆ ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಬೋದು. ನಮಗೆ ಕೆಳಗಡೆ ಮಸಾಲೆ ಇರುತ್ತೆ, ನಮಗೆ ಎಷ್ಟು ಮಸಾಲೆ ಬೇಕೋ ಅಷ್ಟು ನಾವು ಪ್ಲೇಟ್ಗೆ ಹಾಕ್ಕೊಂಡು ಸರ್ವ್ ಮಾಡಿಕೊಂಡು ತಿನ್ಬೋದು. ಕಡಿಮೆ ಮಸಾಲೆ ಬೇಕು ಅಂದರೆ ಕಡಿಮೆ, ಹೆಚ್ಚು ಮಸಾಲೆ ಬೇಕು ಅಂದರೆ ಹೆಚ್ಚು ಮಸಾಲೆ ಹಾಕ್ಕೊಬೋದು. ಚಿಕನ್ನು ಮತ್ತು ಈ ರೈಸ್ಗೆ ಬಹಳ ಚೆನ್ನಾಗಿರುತ್ತೆ. ಯಾವುದೇ ಆರ್ಟಿಫಿಷಿಯಲ್ ಕಲರ್ ಹಾಕದೇ ಮಾಡಿರೋವಂಥ ಬಿರಿಯಾನಿ, ನ್ಯಾಚುರಲಾಗಿ ಮಾಡಿರೋವಂಥ ಬಿರಿಯಾನಿ.